ಸ್ವಾಭಾವಿಕವಾಗಿ ಆ ಪ್ರದೇಶಗಳು ಬೆಳೆಯೋದಿಲ್ಲ, ಕುಡಿಯೋ ನೀರಿರೋದಿಲ್ಲ, ಮನೆ ಇರೋದಿಲ್ಲ, ಆಮೇಲೆ ಓಡಾಡೋದಕ್ಕೆ ಟ್ರಾನ್ಸ್ಪೋರ್ಟ್ ಸಾರಿಗೆ ಇರೋದಿಲ್ಲ. ಇದು ಇವತ್ತಿಗೆ ಪಟ್ಟಣ ಪ್ರದೇಶಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಇದು. ಅದಕ್ಕಾಗಿ ಇವತ್ತು ನಾವು ಸರ್ಕಾರ ಈ ಮಹಾನಗರ ಪಾಲಿಕೆಗಳಿಗೆ, ನಗರ ಪಾಲಿಕೆಗಳಿಗೆ, ಮುನ್ಸಿಪಾಲಿಟಿಗಳಿಗೆ ಒಂದಿಷ್ಟು ಪ್ರೋತ್ಸಾಹ ಕೊಟ್ಟು, ನಿಮಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 40 ಭಾಗ ಇವತ್ತು ಈ ಪಟ್ಟಣ ಪ್ರದೇಶಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅರ್ಬನೈಸೇಷನ್ ಅಂತ ಕರಿತೀವಿ. ಅದರಲ್ಲಿ 40 ಭಾಗ ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ನು ಹಳ್ಳಿನಲ್ಲಿ ಕೃಷಿ ಮಾಡೋರು ಯಾರು ಇರೋದೇ ಇಲ್ಲ. ಏನಾಗಿದೆ ಅಂದರೆ ನಿಕೇತ್ ಅವರೇ, ಹಳ್ಳಿಗೆ ಹೋಗ್ತೀವಲ್ಲ ನಾವು, ಹಳ್ಳಿಯಲ್ಲಿ ಯಾರು ಯುವಕರು ಇಲ್ವೇ ಇಲ್ಲ, ಎಲ್ಲ ಪಟ್ಟಣಕ್ಕೆ ಬಂದ್ಬಿಟ್ಟವ್ರು. ಅಲ್ಲಿರೋರು ಯಾರಪ್ಪ ಅಂದ್ರೆ ವಯಸ್ಸಾದವರು 60+ 70+ ಇರೋರು ಮಾತ್ರ ಹಳ್ಳಿನಲ್ಲಿದ್ದಾರೆ. ಆದ್ರೆ ಇಲ್ಲಿ ಬಂದು ಇಲ್ಲಿ ಅವ್ರ ಜೀವನ ಚೆನ್ನಾಗಾಗ್ತದೇನಪ್ಪ ಅಂತ ಹೇಳಿದ್ರೆ ಅದು ಕೂಡ ಕಠಿಣವಾದಂಥದ್ದು. ಅದಕ್ಕೆ ನಾವು ಸರ್ಕಾರ ಈ ಅನೇಕ ಸವಲತ್ತುಗಳನ್ನ ಇವತ್ತು ನಿಮಗೆ ಕೊಡ್ತೇವೆ. ನಿಮ್ಮ ಜೀವನ ಚೆನ್ನಾಗಾಗಲಿ. ನಿಮ್ಮ ಮಕ್ಕಳು ನೋಡಿ, ಆ ಮಕ್ಕಳಿಗೆ ಸ್ಪೋರ್ಟ್ಸ್ನವರಿಗೆಲ್ಲ ಪ್ರೈಸ್ ಕೊಟ್ವಿ, 70,000 50,000 ಈ ರೀತಿ. ಆಮೇಲೆ ಕೆಲವು ವಿಕಲಚೇತರಿಗೆ ಅವ್ರಿಗೆ ಕೊಟ್ವಿ. ಇದು ಸಮಾಜದಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ ಅಂತ ಅಷ್ಟೇ ಅಲ್ಲ, ಆ ಜನ ನೋವಿನಿಂದ ಜೀವನ ಮಾಡಬಾರ್ದು, ಅವರು ಕೂಡ ಬೇರೆಯವರ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಈ ಸವಲತ್ತುಗಳನ್ನೆಲ್ಲ ಕೊಡ್ತಾ ಇದ್ದೇವೆ. ಇವತ್ತು ಸ್ಮಶಾನ, ಒಂದು ಆಟೋಮ್ಯಾಟಿಕ್ ಎಲೆಕ್ಟ್ರಿಕಲ್ ಸ್ಮಶಾನವನ್ನು, ವಿದ್ಯುತ್ ಚಿತಾಗಾರ, ಅದನ್ನ ಅಡಿಗಲ್ ಹಾಕಿದ್ದೀವಿ. ಪಾರ್ಕ್ಗಳು 9 ಪಾರ್ಕ್ಗಳು. ಯಾಕೆಂದ್ರೆ ಈ ಪಟ್ಟಣ ಪ್ರದೇಶದಲ್ಲಿ ಏನಾಗ್ತದೆ ಅಂತ ಎಲ್ಲ ಕಾಂಕ್ರೀಟ್ ಜಂಗಲ್ ಆಗ್ಬಿಡುತ್ತೆ. ಗಿಡ ಮರ ಸಿಗೋದಿಲ್ಲ, ಒಳ್ಳೆ ಗಾಳಿ ಸಿಗೋದಿಲ್ಲ, ಒಳ್ಳೆ ಬೆಳಕು ಸಿಗೋದಿಲ್ಲ. ಅದಕ್ಕೋಸ್ಕರ ಪಾರ್ಕ್ಗಳಿರ್ಬೇಕು ಅಂತ ಹೇಳಿ ನಾವು ಒಂದು 18 ಪಾರ್ಕ್ ಅನ್ನ ಗುರುತಿಸಿದ್ವಿ. ಇವತ್ತು ಅದಕ್ಕೆ 9 ಪಾರ್ಕ್ಗಳಿಗೆ ಸುಮಾರು 5 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಇವತ್ತು ಆ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿದ್ದೇವೆ. ಆಮೇಲೆ ಪೌರ ಕಾರ್ಮಿಕರಿದ್ದಾರೆ. ಪೌರ ಕಾರ್ಮಿಕರು ಎಂಥ ಕಠಿಣವಾದಂಥ ಕೆಲಸ ಮಾಡ್ತಾರೆ ಅಂತಂದ್ರೆ, ನಾವು ಚೆನ್ನಾಗಿರ್ಬೇಕು, ಪಟ್ಟಣ ಚೆನ್ನಾಗಿರ್ಬೇಕು, ಬೀದಿ ಚೆನ್ನಾಗಿರ್ಬೇಕು, ಚರಂಡಿ ಚೆನ್ನಾಗಿ ಕ್ಲೀನ್ ಆಗಿರ್ಬೇಕು. ಆದ್ರೆ ಅವನ ಜೀವನ ಹೇಗಿರುತ್ತೆ ಅಂತ ಯೋಚನೆ ಮಾಡೋದಿಲ್ಲ ನಾವು. ನಮ್ಮ ಸರ್ಕಾರ ಬಂದ ಮೇಲೆ ಸಾವಿರಾರು ಜನರಿಗೆ, ಅವರಿಗೆ 10 ವರ್ಷ 20 ವರ್ಷ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದವರಿಗೆ ಅವರಿಗೆ ಅವರ ನೌಕರಿಯನ್ನ ಕಾಯಂ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇದೇ ಹಾಲಿನಲ್ಲಿ ನಾನು 200-300 ಜನರಿಗೆ ಕಾಯಂ ಆದಂಥ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟೆ. ನಾನು ಕಳೆದ ಬಾರಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೆ. ಅವರಿಗೆ ಇರೋದಕ್ಕೆ ಮನೆ ಇರೋದಿಲ್ಲ. ಸ್ಲಮ್ ಅಂದ್ರೆ ಅತಿ ಸ್ಲಮ್ನಲ್ಲಿ ಇರ್ತಾರ. ಅಂತವರಿಗೆ ಮನೆಗಳನ್ನ ಕಟ್ಕೊಡ್ತಕ್ಕಂಥ ಒಂದು ಅತಿ ದೊಡ್ಡ ಯೋಜನೆಯನ್ನ ನಾವು ತಗೊಂಡಿದ್ದೇವೆ, ಸರ್ಕಾರ ತಗೊಂಡಿದೆ. ಅದು ಈಗಾಗಲೇ ದಿಗ್ಗೂರ್ ಅಂತ ಏನು ದಿಗ್ಗೂರು ಊರಿದೆ, ಅಲ್ಲಿ ಕಳೆದ ಬಾರಿ ಸುಮಾರು 64 ಅಪಾರ್ಟ್ಮೆಂಟ್ಗಳು. ಅಲ್ಲಿ 2 ರೂಮ್ ಇದೆ. 2 ರೂಮ್ಗೆ ಅಂದರೆ ಮಕ್ಕಳು 2 ಮಕ್ಕಳಿರ್ಬೋದು, ಗಂಡ ಹೆಂಡತಿ ಇರ್ಬೋದು. ಅಂತಹ ಮನೆಗಳನ್ನು ಕಟ್ಟಿ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಿನ್ನೆ ನಾನು ಕೊರಟಗೆರೆಯಲ್ಲಿ ಸುಮಾರು 16 ಜನರಿಗೆ, ಪೌರ ಕಾರ್ಮಿಕರಿಗೆ ಮನೆಗಳನ್ನು ಕೊಟ್ಟೆ. ಅಲ್ಲಿ ಮನೆ ಒಳಗಡೆ ಹೋಗಿ ನೋಡಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ. ಅವರಿಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ನಮಗೆ ಇಂಥ ಒಂದು ಮನೆಯಲ್ಲಿ ನಾವು ಜೀವನ ಮಾಡ್ತೀವಿ ಅನ್ನುವ ಕಲ್ಪನೆ ಕೂಡ ಅವರಿಗೆ ಆಗೋದಿಲ್ಲ. ಅಂಥದ್ದನ್ನ
ಈಗ ತಾನೇ ಉದ್ಘಾಟನೆ, ನಾನು DC ಅವರು ನಮ್ಮ ಜ್ಯೋತಿ ಅವರು ಎಲ್ಲ ಹೋಗಿ ಉದ್ಘಾಟನೆ ಮಾಡಿ ಬಂದವರು. ಅದು ಮುಂದುವರಿಯುತ್ತೆ, ಇನ್ನೂ ಕೂಡ ಹೆಚ್ಚೆಚ್ಚು ಮಾಡ್ತೇವೆ. ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಗೃಹ 20-25 ಅಂತ ಮಾಡಿದ್ರು. ಅವಾಗ 20 ಮಾಡಿದ್ದು 25 ಆಗಿದೆ. ಅವರು ಎಂಥ ಕಠಿಣ ಸಂದರ್ಭದಲ್ಲಿ ಜೀವನ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಪೊಲೀಸ್ ಸ್ಟೇಷನ್ ಎಲ್ಲೋ ಇರುತ್ತೆ, ಯಾಕಂದ್ರೆ ಹತ್ತಿರದಲ್ಲಿ ಮನೆ ಸಿಗೋದಿಲ್ಲ ಅವರಿಗೆ. ಎಲ್ಲೋ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಅಲ್ಲೆಲ್ಲೋ ಒಂದು ಸಣ್ಣದೊಂದು ಮನೆ ಮಾಡ್ಕೊಂಡು ಅವ್ರಿಗೂ ಬಹಳ ಕಠಿಣವಾದಂಥ, ಯಾಕಂದ್ರೆ ಅವ್ರ ಕೆಲಸ ಯಾವಾಗಲೂ ಕರೆದ ತಕ್ಷಣ ಓಡ್ತಾ ಇರಬೇಕು. 8 ಗಂಟೆ 12 ಗಂಟೆ 24 ಗಂಟೆ ದುಡಿತಾರೆ. ಅವರಿಗೂ ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಸುಮಾರು 10,000 ಮನೆಗಳನ್ನು ಈಗಾಗಲೇ ಕಟ್ಟಿಕೊಟ್ಟಿದ್ದೇವೆ. ಅದು ಅಪಾರ್ಟ್ಮೆಂಟ್, 2 ಬೆಡ್ರೂಮು, ಬಾತ್ರೂಮು, ಕಿಚನ್ನು ಎಲ್ಲ ಮಾಡಿ ಕೊಟ್ಟಿದ್ದೇವೆ. ಹಾಗಾಗಿ ಇವತ್ತು ಜನರ ಜೀವನ ಚೆನ್ನಾಗಾಗಬೇಕು, ಯಾವ ರೀತಿಯಲ್ಲಿ ಸಮಾಜ ಬೆಳೀತಾ ಇದೆ, ದೇಶ ಬೆಳೀತಾ ಇದೆ, ಅದರ ಫಲ ಸಿಗಬೇಕಲ್ಲ. ಈಗ ನಾವು ಹೇಳ್ತೀವಿ, ನಾವು ಕೈಗಾರಿಕೆಗೆ ಕರ್ನಾಟಕದಲ್ಲಿ 10 ಲಕ್ಷ ಕೋಟಿ ಇಲ್ಲಿ ಬಂತು. 10 ಲಕ್ಷ ಕೋಟಿ ಇಲ್ಲಿಗೆ ಬಂದರೆ ಅದರ ಫಲ, ಆ ಕೆಲಸ ಮಾಡಿ, ಆ ಫ್ಯಾಕ್ಟ್ರಿ ಮಾಡಿ, ಅದರ ಉತ್ಪತ್ತಿ ಮಾಡಿ ಲಾಭ ಬರುತ್ತೆ. ಆ ಲಾಭದ ಫಲ ಸಾಮಾನ್ಯ ಜನರಿಗೂ ಕೂಡ ಸಿಗಬೇಕು. ಇದರ ಪ್ರಯೋಜನ ಏನಿದೆ? ಯಾರೋ ಬಂದು ಇಂಡಸ್ಟ್ರಿ ಮಾಡಿ, ವಸಂತ ನರಸಾಪುರದಲ್ಲಿ ಸುಮಾರು 20,000 ಎಕರೆ ಭೂಮಿ ಅಕ್ವೈರ್ ಮಾಡಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರ್ತಾ ಇದೆ. ತುಮಕೂರಿನಲ್ಲಿ ಬಂದು ಅವರು ಇಲ್ಲಿ ಫ್ಯಾಕ್ಟ್ರಿ ಮಾಡಿ, ಜಪಾನ್ನಿಂದ ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡಿದ್ದಾರೆ. ಆದರೆ ಅವರು ಲಾಭ ಮಾಡ್ಕೊಂಡು ತಗೊಂಡು ಹೊರಟೋದ್ರೆ ನಮ್ಗೇನು ಉಪಯೋಗ? ನಮ್ಮ ಜನ ಆ ಜಮೀನು ಕೊಟ್ಟವರು ಅಥವಾ ಇಲ್ಲಿ ಕೆಲಸ ಇದ್ದಿರೋರು, ಕೆಲಸಕ್ಕೆ ಸೇರ್ಕೊಂಡವರು, ಅವ್ರಿಗೆ ಒಂದಿಷ್ಟು ಅನುಕೂಲ ಆದರೆ ಅದೇ ನಮಗೆ ಒಳ್ಳೆಯದಾಗತಕ್ಕಂಥದ್ದು ಈ ಸಮಾಜಕ್ಕೆ ಅನ್ನುವಂಥದ್ದು. ಹಾಗಾಗಿ ಕೈಗಾರಿಕೆ ಇರ್ಬೋದು ಅಥವಾ ಕೃಷಿ ಇರ್ಬೋದು, ಇವೆಲ್ಲ ಬೆಳೆದಾಗ ನಮಗೆ ಜನಸಮುದಾಯಕ್ಕೆ ಅವರು ಕೂಡ ಬೆಳೀತಕ್ಕಂಥ ರೀತಿಯಲ್ಲಿ ಆಗ್ತದೆ ಅನ್ನುವಂಥದ್ದು. ಆ ದೃಷ್ಟಿನಲ್ಲಿ ಈಗ ನಾವು ಮಹಾನಗರ ಪಾಲಿಕೆಗಳಿಗೆ ಅಥವಾ ನಗರ ಪಾಲಿಕೆಗಳಿಗೆ ಜನ ಇಲ್ಲಿ ಮತ್ತೆ ಬಡತನ ಆಗಬಾರ್ದು, ಇಲ್ಲಿ ಮತ್ತೆ ಸ್ಲಮ್ಗಳಾಗಬಾರ್ದು. ಆ ಜನ ಅಲ್ಲೆಲ್ಲೋ ಬಡತನದಲ್ಲಿ ಜೀವನ ಮಾಡೋ ಪೇಟೆಗೆ ಬಂದು ಮತ್ತು ಇಲ್ಲಿ ಇನ್ನೂ ವರ್ಸ್ಟ್ ಕೇಸ್ ಅಂದರೆ ಅದು ಸರಿ ಹೋಗೋದಿಲ್ಲ. ಅದನ್ನ ನಾವು ಸರ್ಕಾರದವರು ಉತ್ತೇಜನ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ತುಮಕೂರು ಕೂಡ ಬಹಳ ವೇಗವಾಗಿ, ನಾನು ಮೊದಲೇ ಹೇಳಿದೆ, ತುಮಕೂರು